ಸೊ hello ಮಕ್ಕಳೇ, ಇವತ್ತಿನ ಕ್ವೆಶನ್ ಎಫ್ ಲೆಟ್ ಎಫ್ ಇಸ್ ಅ ಫಂಕ್ಷನ್ ವಿಚ್ ರಿಯಲ್ ನಂಬರಿಂದ ರಿಯಲ್ ನಂಬರಿಗಿದೆ. ಬಿ ಎ ಫಂಕ್ಷನ್ ಹ್ಯಾಸ್ ಎಫ್ ಆಫ್ ಎಕ್ಸ್ ಇದೆ 5 ವೇರ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 1, ಎ ಪ್ಲಸ್ ಬಿ ಎಕ್ಸ್ ವೇರ್ 1 ಎಕ್ಸ್ ಇಸ್ ಲೆಸ್ ದೆನ್ 1, ಎಕ್ಸ್ ಇಸ್ 1ಕ್ಕಿಂತ ಗ್ರೇಟರ್ ಎಕ್ಸ್ ಇದೆ, ಎಕ್ಸ್ 3ಕ್ಕಿಂತ ಸಣ್ಣದಿದೆ. b plus x, b plus 5x equals x where 3 is less than or equals to x where x is less than 5 and 30 where x is greater than 5. ಈ ಕ್ವೆಶನನ್ನು ಸಾಲ್ವ್ ಮಾಡುವಾಗ ಫಸ್ಟಿಗೆ ನಾವು ಎಲ್ ಎಚ್ ಎಲ್, ಆರ್ ಎಚ್ ಎಲ್ ಮತ್ತು ಎಫ್ ಆಫ್ ಎ ಮೂರನ್ನು ಹುಡ್ಕೋಣ. ಎಟ್ ದ ಪಾಯಿಂಟ್ ಆಫ್ ಫಸ್ಟಿಗಿದೆ 1, ನೆಕ್ಸ್ಟ್ ಇದೆ ಎಕ್ಸ್ ಈಕ್ವಲ್ಸ್ ಟು 3, ನೆಕ್ಸ್ಟ್ ಇದೆ ಎಕ್ಸ್ ಈಕ್ವಲ್ಸ್ ಟು 5. ಎಲ್ ಎಚ್ ಎಲ್ ನೋಡಿದರೆ ಎಕ್ಸ್ಗಿಂತ ಕಡಿಮೆ ಇರೋದು ಎಲ್ ಎಚ್ ಎಲ್ 5. ಆರ್ ಎಚ್ ಎಲ್ 1ಕ್ಕಿಂತ ಜಾಸ್ತಿ 1 ಇರೋದು, 1ಕ್ಕಿಂತ ಕಡಿಮೆ ಇರೋದು ಇಲ್ಲಿ ಫಂಕ್ಷನ್ ವ್ಯಾಲ್ಯೂ 5 ಇದೆ. 1ಕ್ಕಿಂತ ಜಾಸ್ತಿ ಇರೋದು ಎ ಪ್ಲಸ್ ಬಿ ಎಕ್ಸ್ ಆಗುತ್ತೆ. ಎ ಪ್ಲಸ್ ಬಿ ಎಕ್ಸ್ ಈಸ್ ಆರ್ ಎಚ್ ಎಲ್ ಫಾರ್ ಎಕ್ಸ್ ಈಕ್ವಲ್ಸ್ ಟು 1. ಇದಕ್ಕೆ 1 ಅಂಥೇಳಿ ಒಂದು ವ್ಯಾಲ್ಯೂ ಕೊಡಬೇಕು, ಏಕೆಂದರೆ 1 ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ ನಂತರ ಎ ಪ್ಲಸ್ ಬಿ ಆಗುತ್ತೆ. ಎ ಪ್ಲಸ್ ಬಿ ಮತ್ತು ಎಫ್ ಆಫ್ ಎ ಅಂತ ಹೇಳಿದರೆ ಇದು ಬರುತ್ತೆ, ಯಾಕೆಂದರೆ ಈಕ್ವಲ್ ಸೈನು ಎಕ್ಸಾಕ್ಟ್ಲಿ 1 ಇದ್ದಾಗ ಎಫ್ ಆಫ್ ಎನೇ 5 ಇದೆ. ಓಕೆ, ಮತ್ತು ಎಕ್ಸ್ ಈಕ್ವಲ್ಸ್ ಟು 3 ಎಲ್ ಎಚ್ ಎಲ್. ಎಕ್ಸ್ ಈಕ್ವಲ್ಸ್ ಟು 3 ಅಂದರೆ ಎಲ್ ಎಚ್ ಎಲ್ ಅಂದರೆ 3ಕ್ಕಿಂತ ಕಡಿಮೆ ಇಲ್ಲಿದೆ. ಸೊ ಈ ಈಕ್ವೇಷನಲ್ಲಿ 3ಯನ್ನು ಇಲ್ಲಿ ಹಾಕಬೇಕು. ಸೊ ಇಟ್ ವಿಲ್ ಬಿ ಎ ಪ್ಲಸ್ 3b. ಸೊ ಎಲ್ ಎಚ್ ಎಲ್ ಇದೆ ಎ ಪ್ಲಸ್ 3b. ಆರ್ ಎಚ್ ಎಲ್ 3ಕ್ಕಿಂತ ಜಾಸ್ತಿ 5 ಪ್ಲಸ್ ಬಿ ಪ್ಲಸ್ 5x ಇದೆ. ಸೊ ಈ 3ಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಬಿ ಪ್ಲಸ್ 15 ಆಗುತ್ತೆ. ನೆಕ್ಸ್ಟ್ ಎಫ್ ಆಫ್ ಎ ಇಲ್ಲಿ ಈಕ್ವಲ್ ಸೈನ್ ಇರೋದ್ರಿಂದ ಎಕ್ಸಾಕ್ಟ್ಲಿ ಎಕ್ಸ್ ಈಕ್ವಲ್ಸ್ ಟು 3ಗೆ ಎಫ್ ಆಫ್ ಎಕ್ಸ್ ಏನಿದೆ ಇದಿದೆ. ಸೊ ಇಟ್ ವಿಲ್ ಬಿ ಬಿ ಪ್ಲಸ್ 15. ಓಕೆ, ಮತ್ತು ಎಕ್ಸ್ ಈಕ್ವಲ್ಸ್ ಟು 5ನಲ್ಲಿ ಎಕ್ಸ್ಗಿಂತ ಕಡಿಮೆ ಎಲ್ ಎಚ್ ಎಲ್ ಹುಡುಕುವಾಗ ಈ ಈಕ್ವೇಷನ್ ಬರುತ್ತೆ. 5 ತೊಗೊಂಡು ಇಲ್ಲಿಡಬೇಕು. ಬಿ ಪ್ಲಸ್ 5 ಇಟ್ಟಾಗ 25 ಆಗುತ್ತೆ, ಯಾಕೆಂದರೆ ಬಿ ಪ್ಲಸ್ 5 ಈ ವ್ಯಾಲ್ಯೂ ತೊಗೊಂಡೋಗಿ ಎಕ್ಸ್ ಜಾಗದಲ್ಲಿಟ್ಟು 25 ಆಗುತ್ತೆ. ಬಿ ಪ್ಲಸ್ 25 ಆಗುತ್ತೆ. ಸೊ ಇಟ್ ಈಸ್ ಗಿವನ್ ಹಿಯರ್. ಮತ್ತು ಎಕ್ಸ್ ಈಕ್ವಲ್ಸ್ ಟು 5 ಎಕ್ಸ್ಗಿಂತ ಆರ್ ಎಚ್ ಎಲ್ ಹುಡುಕುವಾಗ ಎಕ್ಸ್ಗಿಂತ ದೊಡ್ಡದೇನಿದೆ 30 ಇದೆ. ಮತ್ತು ಎಫ್ ಆಫ್ ಎ ಇಲ್ಲಿ ಈಕ್ವಲ್ ಸೈನ್ ಇರೋದ್ರಿಂದ ಇಲ್ಲೂ 30 ಬರುತ್ತೆ, ಯಾಕಂದರೆ ಎಕ್ಸಾಕ್ಟ್ಲಿ ಎಕ್ಸ್ ಈಕ್ವಲ್ಸ್ ಟು 5 30 ವ್ಯಾಲ್ಯೂ ಕೊಡ್ತೇನೆ. ಇವಾಗ ಇದು ಟೇಬಲ್ನಲ್ಲಿ ನಾವು ಫಸ್ಟಿಗೆ ಏನು ಮಾಡಬೇಕು, ಎಕ್ಸ್ ಈಕ್ವಲ್ಸ್ ಟು 1ನಲ್ಲಿ ಎಫ್ ಆಫ್ ಎ ಈಕ್ವಲ್ಸ್ ಟು ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್. ಇದು ಬೇಸಿಕ್, ಇದು ಕಂಟಿನ್ಯೂಸ್ ಫಂಕ್ಷನಿಂದ ಒಂದು ರೂಲ್ ಆಗಿದೆ, ಒಂದು ಕ್ರೈಟೀರಿಯಾ ಆಗಿದೆ. ಸೊ ಎಫ್ ಆಫ್ ಎ ಏನಿದೆ 5 ಇದೆ, ಎಕ್ಸ್ ಈಕ್ವಲ್ಸ್ ಟು 1ನಲ್ಲಿ ಇದಿಷ್ಟು ತೊಗೊತಿದ್ದೇನೆ. ಎಲ್ ಎಚ್ ಎಲ್ ಈಕ್ವಲ್ಸ್ ಟು 5 ಇದೆ, ಈಕ್ವಲ್ಸ್ ಟು ಎ ಪ್ಲಸ್ ಬಿ. ಸೊ ಒಂದು ಇಕ್ವೇಷನ್ ಸಿಕ್ಕಿದೆ ನಮಗೆ, ಎ ಪ್ಲಸ್ ಬಿ ಈಕ್ವಲ್ಸ್ ಟು 5 ಅಂಥೇಳಿ. ಸೊ ದಿಸ್ ವಿಲ್ ಬಿ ಆ ಫಸ್ಟ್ ಇಕ್ವೇಷನ್. ಎಕ್ಸ್ ಈಕ್ವಲ್ಸ್ ಟು 3, ಇದರೊಳಗೆ ಎಫ್ ಆಫ್ ಎ ಇರೋದು ಎಫ್ ಆಫ್ ಎ ಎಕ್ಸ್ ಈಕ್ವಲ್ಸ್ ಟು 3ರಲ್ಲಿ ಬಿ ಪ್ಲಸ್ 15 ಈಕ್ವಲ್ಸ್ ಟು ಎಲ್ ಎಚ್ ಎಲ್ ಎ ಪ್ಲಸ್ 3b ಈಕ್ವಲ್ಸ್ ಟು ಆರ್ ಎಚ್ ಎಲ್ ಬಿ ಪ್ಲಸ್ 15 ಇದೆ. ಸೊ ಇದೇನಾಗುತ್ತೆ, ಎ ಪ್ಲಸ್ 3b ಈಕ್ವಲ್ಸ್ ಟು ಬಿ ಪ್ಲಸ್ 15 ಇದೆ. ಇದಾಗುತ್ತೆ ಎರಡನೇ ಇಕ್ವೇಷನ್. ಮತ್ತು ಮೂರನೇ ಇಕ್ವೇಷನ್ ಎಕ್ಸ್ ಈಕ್ವಲ್ಸ್ ಟು 5ಅಲ್ಲಿ ನಮಗೆ ಸಿಗೋದೇನೆಂದರೆ ಎಫ್ ಆಫ್ ಎ ಇರೋದು 30. ಸೊ 30 ಈಕ್ವಲ್ಸ್ ಟು ಬಿ ಪ್ಲಸ್ 25 ಈಕ್ವಲ್ಸ್ ಟು 30 ಆಗುತ್ತೆ. ಇದಾದ ನಂತರ ಬಿ ಪ್ಲಸ್ 25 ಈಕ್ವಲ್ಸ್ ಟು 30. ಇವು ನಮಗೆ ಇರೋದು 2 ವೇರಿಯೇಬಲ್ನಲ್ಲಿ 3 ಇಕ್ವೇಷನ್ ಆಗಿದ್ದಾವೆ. ಮೂರನೇ ಇಕ್ವೇಷನ್, ಈ 3 ಇಕ್ವೇಷನ್ ಫಸ್ಟ್ ಸಾಲ್ವ್ ಮಾಡಿ ವಾಪಸ್ ಅದನ್ನು ವಾಪಸ್ ಹಾಕಿದ ನಂತರ ಅದಕ್ಕೆ ಸ್ಯಾಟಿಸ್ಫೈ ಮಾಡಬೇಕು. ಇಲ್ಲಿ ನೋಡಿದರೆ ಬಿ ಈಕ್ವಲ್ಸ್ ಟು 5 ಆಗುತ್ತೆ.
ಇದನ್ನು ಆ ಕಡೆ ಕಳಿಸಿದರೆ ಬಿ ಈಕ್ವಸ್ ಟು 5 ಸಿಗುತ್ತೆ. ಇಲ್ಲೇ ಬಿ ಈಕ್ವಸ್ ಟು 5 ಹಾಕಿದರೆ ಇದನ್ನು ತೊಗೊಂಡೋಗಿ ಇಲ್ಲಿ ಹಾಕಿದರೆ ಸೊ ಎ ವ್ಯಾಲ್ಯೂ ಸಿಗೋದು ನಮಗೆ 0 ಸಿಗುತ್ತೆ. ಓಕೆನಾ. ಸೊ ಎ ಈಕ್ವಸ್ ಟು 0, ಬಿ ಈಕ್ವಸ್ ಟು 5 ಇವೆರಡನ್ನು ನಾನು ಈಕ್ವೇಷನ್ 2 ಅಲ್ಲಿ ಹಾಕ್ತಿದ್ದೇನೆ. ಈ ಈಕ್ವೇಷನಲ್ಲಿ ಹಾಕ್ತಿದ್ದೇನೆ. ಎ ಪ್ಲಸ್ 3b ಈಕ್ವಸ್ ಟು ಬಿ ಪ್ಲಸ್ 15 ಇದೆ. ಸೊ 0 ಪ್ಲಸ್ 3 ಇಂಟು 5 ಈಕ್ವಸ್ ಟು ಬಿ ಇದೆ 5 ಪ್ಲಸ್ 15. ಸೊ 15 ಈಕ್ವಸ್ ಟು 20 ಬರ್ತಿದೆ. ಸೊ ಇಟ್ ಈಸ್ ನಾಟ್ ಈಕ್ವಲ್. ಇವೆರಡು ಈಕ್ವಲ್ ಆಗೋ ಚಾನ್ಸ್ ಇಲ್ಲ. ದೇರ್ಫೋರ್ ನೋ ಸೊಲ್ಯೂಷನ್. ದೇರ್ಫೋರ್ ದ ಫಂಕ್ಷನ್ f of x function is discontinuous or not continuous at x equals to 1, at x equals to 1, 3 or 5 ಎಲ್ಲಾದರೂ ನಿಮಗೆ ಹೀಗೆ ಈಕ್ವೇಷನ್ ಬಂದರೆ ಅದನ್ನು ತಿರುಗಿ ವಾಪಸ್ ಒಮ್ಮೆ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂ ಚೆಕ್ ಮಾಡಬೇಕು. LHS ಈಕ್ವಸ್ ಟು RHS ಆಗಬೇಕು. ಇದರೊಳಗೆ ಈಕ್ವೇಷನ್ಸ್ನಲ್ಲಿ LHL ಈಕ್ವಸ್ ಟು RHL ಕಂಟಿನ್ಯೂಸ್ ಫಂಕ್ಷನ್ ಇನ್ನೊಂದು ಕ್ರೈಟೀರಿಯಾ. LHX ಈಕ್ವಸ್ ಟು RHS ಇವೆಲ್ಲ ಈಕ್ವೇಷನ್ ಸ್ಯಾಟಿಸ್ಫೈ ಆಗಬೇಕು. ಸ್ಯಾಟಿಸ್ಫೈ ಆದ ನಂತರ ನಮಗೇನಾದರೂ ಒಂದು ಫೈನೈಟ್ ವ್ಯಾಲ್ಯೂ ಸಿಕ್ಕರೆ ಫೈನೈಟ್ ವ್ಯಾಲ್ಯೂ ಸಿಕ್ಕಿದ್ದಾಗ ನಾವು ಕಂಟಿನ್ಯೂಸ್ ಅಂತೀವಿ. ಇಲ್ಲದಿದ್ದರೆ ಡಿಸ್ಕಂಟಿನ್ಯೂಸ್ ಆರ್ ನಾಟ್ ಕಂಟಿನ್ಯೂಸ್ ಎಟ್ x ಈಕ್ವಸ್ ಟು 1, 3, 5 ಅಂತ ಬರೀತೇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.